ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಟ್ಯಾರೋಟ್ ಕಾರ್ಡ್ ರೀಡರ್ ಆ್ಯಂಡ್ ಕೋಚ್. ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯೂನಿವರ್ಸ್ ಹತ್ರ ನಾನು ಪ್ರೇಯರ್ ಮಾಡ್ತೀನಿ. ಯಾರೆಲ್ಲ ನಮ್ಮ ವ್ಯೂವರ್ಸ್ ಇದ್ದೀರಿ, ಸಬ್ಸ್ಕ್ರೈಬರ್ಸ್ ಇದ್ದೀರಿ, ಲೈಕ್ ಆ್ಯಂಡ್ ಶೇರ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾಯಿದ್ದೀರಿ. ನಿಮಗೆ ಹ್ಯೂಜ್ ಬ್ಲೆಸ್ಸಿಂಗ್ಸ್, ಅಬಾಂಡೆನ್ಸ್, ದೀರ್ಘವಾದಂತಹ ಆರೋಗ್ಯ, ಆಯಸ್ಸು ಮತ್ತು ನಿಮ್ಮ ಇಂಪಾರ್ಟೆಂಟ್ ವಿಷಯಸ್ಗಳು ಈಡೇರಲಿ ಅಂತೇಳಿ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸೊ ಈಗಾಗಲೇ ನಾನು ಕಾರ್ಡನ್ನು ಶಫಲ್ ಮಾಡಿ ಆಗಿದೆ. ಓಕೆ, ಸೊ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ಗೈಡೆನ್ಸ್ ಏನು, ಬ್ಲೆಸ್ಸಿಂಗ್ಸ್ ಏನು, ನಿಮಗಾಗಿ ಸಿಗ್ತಾ ಇರೋಂತಹ ಗಿಫ್ಟ್ ಏನು ಯೂನಿವರ್ಸಿಂದ, ಓಕೆ, ಇದನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ನಿಮಗೆ ಒಂದು ಹಾರ್ಟ್ ಬ್ರೋಕನ್ ಎನರ್ಜಿಯಲ್ಲಿದ್ರಿ. ಓಕೆ, ಅದು ಒಂದು ರಿಲೇಷನ್ಶಿಪ್ಪಲ್ಲಿ ನಿಮಗೆ ಹಾರ್ಟ್ ಬ್ರೇಕ್ ಆಗಿರ್ಬೋದು, ಓಕೆ, ಅಥವಾ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು. ಸೊ ಹಾರ್ಟ್ ರಿಲೇಟೆಡ್ ಸರ್ಜರೀಸ್ ಆಗಿರ್ಬೋದು, ಓಕೆ, ಅಥವಾ ಲಂಗ್ಸ್ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಈ ಥರದೊಂದು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಿರ್ಬೋದು. ಓಕೆ, ಹಾಗೆಯೇ ಫೈನಾನ್ಷಿಯಲಿ ನಿಮಗೆ ಪ್ರಾಬ್ಲಮ್ ಆಗಿರ್ಬೋದು. ಓಕೆ, ಲಾಸಸ್ ಆಗಿರ್ಬೋದು. ಓಕೆ, ಅಥವಾ ಮನೆಯಲ್ಲಿ ಜಗಳಗಳಾಗಿರ್ಬೋದು, ಕುಟುಂಬದಲ್ಲಿ ಕಲಹಗಳಾಗಿರ್ಬೋದು. ಅಲ್ಲಿ ನಿಮಗೆ ಒಂದು ಆಸ್ತಿ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ, ನಿಮ್ಮ ಸ್ನೇಹಿತರ ಜೊತೆಗಾಗಿರ್ಬೋದು, ಅಥವಾ ಕೊಲೀಗ್ಸ್ ಜೊತೆಗಾಗಿರ್ಬೋದು, ಬಾಸ್ ಆಗಿರ್ಬೋದು. ಓಕೆ, ನಿಮಗಿಂತ ಹೈಯರ್ ಆಫೀಸರ್ಸ್ ಆಗಿರ್ಬೋದು. ಓಕೆ, ಅಥವಾ ನಿಮ್ಮ ಕುಟುಂಬದಲ್ಲಾಗಿರ್ಬೋದು. ಜಗಳಗಳು, ಸಮಸ್ಯೆ. ಓಕೆ, ಆ ಒಂದು ಹಾರ್ಟ್ ಬ್ರೋಕನ್ ಎನರ್ಜಿಯಿಂದ ನೀವು ಮೂವ್ ಆನ್ ಆಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಷ್ಟು ಟೈಮಿಂದ ನೀವು ತುಂಬ ಸಫರ್ ಪಡ್ತಾಯಿದ್ರಿ. ಓಕೆ, ಸ್ಟಕ್ ಫೀಲ್ ಮಾಡ್ತಾಯಿದ್ರಿ, ಅದರಿಂದ ಹೊರಗೆ ಬಿಡೋದು ಹೇಗೆ ಅಂತ ಒದ್ದಾಡ್ತಾ ಇದ್ರಿ. ಸೊ ಇನ್ನು ಈ ಒಂದು ಸಂಕ್ರಾಂತಿಯ ಒಂದು ಶುಭ ಗಳಿಗೆಯಿಂದಾಗಿ, ಒಂದು ಬ್ಲೆಸ್ಸಿಂಗ್ಸಿಂದಾಗಿ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಆಗ್ತಾಯಿದೆ. ಸೊ ಒಂದು ನ್ಯೂ ಬಿಗಿನಿಂಗನ್ನು ನೀವು ಸ್ಟಾರ್ಟ್ ಮಾಡಬೇಕು ಅಂತ ಇರೋದು, ಮೆಂಟಲಿ ಸ್ಟ್ರಾಂಗ್ ಆಗ್ತಾ ಇರೋದು. ಓಕೆ, ಸೊ ಇನ್ನೂ ಎಮೋಷ್ನಲಿ ನಾನು ಹರ್ಟ್ ಆಗಬಾರ್ದು ಅಂತ ನೀವು ಫೀಲ್ ಮಾಡ್ತಾಯಿದ್ರಿ. ಓಕೆ, ಸೊ ನಿಮ್ಮನ್ನು ನೀವು ಎಮೋಷ್ನಲಿ ಹರ್ಟ್ ಆಗಕ್ಕೆ ಬಿಡಬಾರ್ದು. ಸೊ ಈಗಾಗಲೇ ಏನು ಆಗೋಗಿದೆ ಅದನ್ನು ನೀವು ಮರೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೀರಿ. ಸೊ ಹೀಲಿಂಗ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀರಿ. ಓಕೆ, ಸೊ ನಿಮ್ಮನ್ನು ನೀವು ರಿಕವರಿ ಮಾಡ್ತಾ ಇರ್ಬೋದು, ಆಪ್ರೇಷನ್ಸ್ ಆಗ್ತಾ ಇರ್ಬೋದು. ಸೊ ಅಲ್ಲಿ ನಿಮಗೆ ಹೀಲಿಂಗ್ ಆಗ್ತಾಯಿದೆ. ಓಕೆ, ಸೊ ನೀವು ಈ ಒಂದು ಪಾಸ್ಟ್ ಎನರ್ಜೀಸಲ್ಲಿ ಏನೆಲ್ಲ ನಡೆದಿದೆ ಅಥವಾ ಪ್ರೆಸೆಂಟಲ್ಲಿ ಆಗಿರಬಹುದು. ಓಕೆ, ಸೊ ಅಲ್ಲಿ ಸಿಚುವೇಶನ್ ಹೇಗೆ ಇದ್ದರೂ ಕೂಡ ಸೊ ಅದರಿಂದ ಹೊರಗಡೆ ಬರೋಕ್ಕೆ ನೀವು ಈಗ ಪ್ರಯತ್ನ ಪಡ್ತಾ ಇರೋದು, ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಸ್ಟ್ರಾಂಗ್ ಆಗಿ ಪ್ರಯತ್ನ ಪಡ್ತಾ ಇರೋದು. ಆ್ಯಂಡ್ ನೀವು ಇಲ್ಲಿವರೆಗೂ ಏನು ಸ್ಟಕ್ ಫೀಲ್ ಮಾಡ್ತಾಯಿದ್ರಿ, ನಿಮಗೆ ಬಂದಿಯಾಗಿದ್ದೀನಿ. ಓಕೆ, ಜವಾಬ್ದಾರಿಗಳಿಂದ ಬಂದಿಯಾಗಿದ್ದೀನಿ ಅಥವಾ ಕರ್ಮದಿಂದ ಬಂದಿಯಾಗಿದ್ದೀನಿ ಅನ್ನೋ ಒಂದು ಎನರ್ಜೀಸಲ್ಲಿ ನೀವಿತ್ತು. ಓಕೆ, ಸೊ ನಿಮಗೆ ದಾರಿ ತೋರ್ತಾ ಇಲ್ಲ. ಯಾಕಂದರೆ ಒಂದು ಕರ್ಮ ಬಂಧನ ಅಂತ ಬಂದಾಗ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಅಥವಾ ಇನ್ಯಾವುದೇ ವಿಚಾರದಲ್ಲಿ ನೀವು ಸ್ಟಕ್ ಫೀಲ್ ಮಾಡ್ತಾ ಇದ್ದರೆ, ಸೊ ಇವಾಗೊಂದು ನೀವು ಒಂದು ಮೂರನೇ ಕಣ್ಣಿಂದ ಆ್ಯಕ್ಟಿವೇಟ್ ಆಗಿ, ಓಕೆ, ಥರ್ಡ್ ಐ ಆ್ಯಕ್ಟಿವೇಷನಿಂದಾಗಿ ನೀವು ಅಥವಾ ಎಮೋಷ್ನಲಿ ಹೀಲಿಂಗಿಂದಾಗಿ ನೀವು ಮೆಂಟಲಿ ಕ್ಲಾರಿಟಿಗೆ ಬರ್ತಾ ಇರೋದು ಮತ್ತು ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬರ್ತಾ ಇದ್ದೀರಿ. ಯಾರು ಹಿತವರು, ಯಾರು ಅಹಿತವರು. ಓಕೆ, ಯಾರು ನಿಮ್ಮ ಮಿತ್ರರು ಮತ್ತು ಯಾರು ನಿಮ್ಮ ಶತ್ರುಗಳು. ಓಕೆ, ಯಾರು ನಿಮ್ಮ ಗ್ರೋತನ್ನು ಬಯಸ್ತಾ ಇದ್ದಾರೆ, ಯಾರು ನಿಮ್ಮ ಗ್ರೋತನ್ನು ಬಯಸ್ತಾ ಇಲ್ಲ, ಇದೆಲ್ಲವೂ ಅನಾಲಿಸಿಸ್ ಮಾಡ್ತಾ ಇದ್ದೀರಿ ರಾತ್ರಿ ಇಡೀ. ಓಕೆ, ಸಮ್ಟೈಮ್ಸ್ ನೀವು ಹಗಲಲ್ಲೂ ಕೂಡ ವ್ಯಕ್ತಿಗಳ ಜೊತೆಗಾಗಿರ್ಬೋದು ಅಥವಾ ನೀವು ಎಲ್ಲಿ ಯಾವ ವ್ಯಕ್ತಿಯಿಂದಾಗಿ ಹರ್ಟ್ ಆಗಿದ್ದೀರಿ ಅದನ್ನೆಲ್ಲ ನೀವು ಅನಾಲಿಸಿಸ್ ಮಾಡಿ ಸರಿಯಾದ ಡಿಸಿಷನ್ ತಗೊಳ್ಳುವಂತಹ ಒಂದು ಎನರ್ಜಿಗೆ ನೀವು ಶಿಫ್ಟ್ ಆಗ್ತಾ ಇದ್ದೀರಿ. ಶಿಫ್ಟ್ ಆಗಲೇಬೇಕು. ಯಾರು ಇನ್ನೂ ಸ್ಟಕ್ ಫೀಲ್ ಮಾಡ್ತಾನೇ ಇದ್ದೀರಿ, ನಾನು ಏನು ಮಾಡಲಿ ಅಂತ ದಾರಿ ತೋರ್ತಾ ಇಲ್ಲ, ಸೊ ಖಂಡಿತವಾಗ್ಲೂ ನೀವು ಆ ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬರಬೇಕು. ಸೊ ಅದಕ್ಕೆ ಅನಾಲಿಸಿಸ್ ಮಾಡಬೇಕು ನೀವು. ಓಕೆ, ನಿಮ್ಮ ಪರಿಸ್ಥಿತಿ, ನಿಮ್ಮ ಆ ಒಂದು ನೆಗೆಟಿವ್ ಸೆನಾರಿಯೋ ಆಗಿರ್ಬೋದು. ಓಕೆ, ಯಾವ ವ್ಯಕ್ತಿ ಜೊತೆಗೆ ಸೇರಿದ್ರಿ, ಯಾಕಾಗಿ ಸೇರಿದ್ರಿ, ಏನು ಕರ್ಮ ಇತ್ತು, ಇದನ್ನೆಲ್ಲ ನೀವು ತಿಳ್ಕೊಬೇಕು. ಸೊ ನಿಮ್ಮ ಏನು ಕರ್ಮ ಇತ್ತು, ಯಾವ ಕರ್ಮಕ್ಕಾಗಿ ನಾನು ಈ ಒಂದು ಸಿಚುವೇಶನನ್ನು ಅಥವಾ ಇಂಥ ವ್ಯಕ್ತಿ ನನ್ನ ಲೈಫಲ್ಲಿ ಬಂದು ಹೋದರು, ಅಥವಾ ಯಾಕೆ ಈ ಥರ ನನಗೆ ಹರ್ಟ್ ಆಗ್ತಾಯಿದೆ,
ಇದೆಲ್ಲ ಅನಾಲಿಸಿಸ್ ಮಾಡಬೇಕಂದ್ರೆ ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಥ್ರೂ ನಿಮ್ಮ ಒಂದು ಲೈಫ್ ಬಗ್ಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಥರ್ಡ್ ಐ ಆ್ಯಕ್ಟಿವೇಶನ್ ಆಗಲೇಬೇಕಾಗತ್ತೆ. ಕೆಲವ್ರಿಗೆ ಥರ್ಡ್ ಐ ಆ್ಯಕ್ಟಿವೇಶನ್ ಆಗಿಲ್ಲ ಅಂತಂದರೆ ಥರ್ಡ್ ಐ ಆ್ಯಕ್ಟಿವೇಶನ್ ಮಾಡಿಸ್ಕೊಳ್ರಿ, ಓಕೆ, ನಿಮ್ಮ ಗುರುಗಳ ಮೂಲಕ. ಓಕೆ, ಯಾಕಂದರೆ ಯಾವುದೋ ಒಂದು ವಿದ್ಯೆ ಅಥವಾ ಏನೋ ಒಂದು ಸಾಧನ ಅಥವಾ ಒಂದು ಸಿದ್ಧಿ ಅಂತ ನಾವೇನು ಕರಿತೀವಿ, ಸ್ಪಿರಿಚುವಲ್ ಸಿದ್ಧಿ, ಸೊ ಅಥವಾ ಈ ಒಂದು ಸಿಕ್ಸ್ತ್ ಸೆನ್ಸ್ ಅಂತ ಏನು ಕರಿತೀವಿ, ಇವೆಲ್ಲ ಆ್ಯಕ್ಟಿವೇಶನ್ಗೆ ನಮಗೆ ಒಬ್ಬ ಮಾರ್ಗದರ್ಶಕರು, ಮೆಂಟೋರ್, ಗುರು ಒಬ್ಬ ಬೇಕಾಗತ್ತೆ. ಸೊ ಅಂಥವ್ರ ಬಳಿ ಹೋಗಿ, ಓಕೆ, ನಮ್ಮ ಹತ್ರನೂ ಬರ್ಬೋದು ಅಥವಾ ನೀವು ಬೇರೆಯವ್ರ ಹತ್ರನೂ ಹೋಗ್ಬೋದು, ತೊಂದರೆ ಇಲ್ಲ. ಒಟ್ಟಿನಲ್ಲಿ ನಿಮ್ಮ ಒಂದು ಥರ್ಡ್ ಐ ಆ್ಯಕ್ಟಿವೇಶನನ್ನು ಮಾಡಿಸ್ಕೊಂಡು, ಓಕೆ, ನಿಮ್ಮ ಚಕ್ರಗಳನ್ನು ಹೀಲ್ ಮಾಡಿಕೊಂಡು, ಚಕ್ರಗಳನ್ನು ಟ್ಯೂನ್ ಮಾಡಿಕೊಂಡು, ಒಂದು ಸರಿಯಾದ ಡಿಸಿಷನ್ ಮೇಕಿಂಗ್ ಪವರನ್ನು ತಂದುಕೊಂಡು ನೀವು ಆ್ಯಕ್ಷನನ್ನು ತಗೋಬೇಕು. ಸುಮ್ಮನೆ ನಿಂತರೆ ಆಗಲ್ಲ, ಕುಂತರೆ ಆಗಲ್ಲ, ಯೋಚನೆ ಮಾಡ್ತಾ ಕೂತ್ರೂ ಏನೂ ಆಗಲ್ಲ. ಮೆಂಟಲಿ ಎಮೋಷ್ನಲಿ ಸ್ಟ್ರಾಂಗ್ ಆದರೆ ಸಾಲದು, ಈ ಫಿಸಿಕಲ್ ವೈಸು ಅಥವಾ ಕರ್ಮ ವೈಸು ಅಥವಾ ಕಾರ್ಯ ವೈಸು ನೀವು ಆ್ಯಕ್ಷನನ್ನು ತಗೊಳ್ಬೇಕು. ಇದು ನಿಮಗೆ ಗೈಡೆನ್ಸ್ ಇದೆ. ಯಾರೆಲ್ಲ ತಗೊಳ್ತಾ ಇದ್ದೀರಿ, ಒಳ್ಳೆಯದಾಗ್ತಾ ಇದೆ. ಯಾಕಂದರೆ ಗುಡ್ ನ್ಯೂಸ್ ನಿಮಗೆ ಬರ್ತಾ ಇದೆ, ಆಪರ್ಚುನಿಟೀಸ್ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ನ್ಯೂ ಲವ್ ಬರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ಬೋದು. ಯಾರೆಲ್ಲ ರೀಯೂನಿಯನ್ ಬಯಸ್ತಾ ಇದ್ದೀರಿ, ರೀಕನ್ಸಲ್ಟೆಂಟ್ ಬಯಸ್ತಾ ಇದ್ದೀರಿ, ಓಕೆ, ಯಾರು ಅಥವಾ ಎಕ್ಸ್ ವಾಪಸ್ ಬರಲಿ, ಅಥವಾ ಈಗ ಯಾರು ನಿಮ್ಮನ್ನು ಬಿಟ್ಟೋಗಿದ್ದಾರೆ ಅವರೇ ನನ್ನ ಲೈಫಲ್ಲಿ ವಾಪಸ್ ಬರಲಿ ಅಂತ ಇದ್ದರೆ, ಅಥವಾ ನಿಮ್ಮ ಯಾವುದೇ ರಿಲೇಷನ್ಶಿಪ್ ಜೊತೆಗೆ ಸಂಬಂಧ ಹೋಗಿದ್ರೆ ಅದು ಕೂಡ ಹೀಲ್ ಆಗೋ ಒಂದು ಎನರ್ಜಿ. ಅಂದರೆ ನಿಮ್ಮ ಸಂಬಂಧದಲ್ಲಿ ಒಂದು ಬ್ಲೆಸ್ಸಿಂಗ್ಸನ್ನೇ ಯೂನಿವರ್ಸ್ ಕೊಡ್ತಾ ಇದ್ದಾರೆ ಈ ಮಕರ ಸಂಕ್ರಾಂತಿಗೆ. ಓಕೆ, ಸೊ ಆಪರ್ಚುನಿಟೀಸ್ ಬರ್ತಾ ಇದೆ, ಒಂದಲ್ಲ ಎರಡಲ್ಲ ಅಂಥೇಳಿ ಸುಮಾರಷ್ಟು ಬ್ಲೆಸ್ಸಿಂಗ್ಸು. ಅದು ಕೂಡ ನಿಮ್ಮ ಕರ್ಮದ ಫಲ ಆಗಿದೆ. ಓಕೆ, ಆ ಒಂದು ಆಪರ್ಚುನಿಟೀಸ್ ಕೂಡ ನಿಮ್ಮ ಕರ್ಮದ ಫಲ ಆಗಿದೆ, ನಿಮ್ಮ ಮ್ಯಾನಿಫೆಸ್ಟೇಷನ್ನ ಫಲ ಆಗಿದೆ. ಓಕೆ, ಸೊ ನಿಮ್ಮ ಒಂದು ರಿಲೇಷನ್ಶಿಪ್ಪು ಹೀಲ್ ಆಗ್ತಾ ಇದೆ. ಸೊ ಇಲ್ಲಿ ಯಾರೆಲ್ಲ ಕಮಿಟ್ಮೆಂಟ್ಗೆ ಕಾಯ್ತಾ ಇದ್ರಿ, ಓಕೆ, ಸೊ ನಿಮ್ಮ ಲೈಫಲ್ಲಿ ಒಬ್ಬ ನ್ಯೂ ಪರ್ಸನ್ ಬರ್ತಾ ಇದ್ದಾರೆ, ನಿಮ್ಮ ಪಾರ್ಟ್ನರ್, ನಿಮ್ಮ ಸೋಲ್ಮೇಟ್ ಬರ್ತಾ ಇರೋದು ಕಾಣಿಸ್ತಾ ಇದೆ. ಓಕೆ, ಸೊ ವೀಲ್ ಆಫ್ ಫಾರ್ಚ್ಯೂನ್ ಎನರ್ಜಿ ಬರ್ತಾ ಇದೆ. ಸೊ ಇದರ ಅರ್ಥ, ಸೊ ನಿಮ್ಮ ಒಂದು ಕೆಟ್ಟಗಳಿಗೆ ಎಂಡ್ ಆಗ್ತಾ ಇದೆ, ಒಳ್ಳೆಗಳಿಗೆ, ಶುಭಗಳಿಗೆ ಶುರು ಆಗ್ತಾ ಇದೆ. ಸೊ ಶುರು ಆಗೋಕ್ಕೆ ಆ್ಯಕ್ಷನ್ ನೀವು ಕೂಡ ತಗೋಬೇಕು. ಯೂನಿವರ್ಸ್ ನಿಮಗೆ ನ್ಯೂ ಅಪರ್ಚುನಿಟೀಸ್, ನ್ಯೂ ಬಿಗಿನಿಂಗ್. ಈಗ ನೋಡಿ, ನಮ್ಮ ಒಂದು ಕ್ಯಾಲೆಂಡರ್ ಪ್ರಕಾರ ಸೊ ನಮ್ಮದು ಇದು ಕೊನೆ ಹಬ್ಬ, ಬಟ್ ಕ್ಯಾಲೆಂಡರ್ ವೈಸ್ ನಾವು ನ್ಯೂ ಇಯರ್ ಆಚರಿಸಿದ್ವಿ, ಮಂತ್ ವೈಸು ಇದು ಫಸ್ಟ್ ಹಬ್ಬ ಲೆಕ್ಕದಲ್ಲಿ, ಓಕೆನಾ. ಸೊ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಇದು ಸೂರ್ಯನ ವರ್ಷ ಕೂಡ 2026 ಅನ್ನೋದು ಸನ್ ಎನರ್ಜಿ ಬರುತ್ತೆ. ಸೊ ಹಾಗಾಗಿ ಒಂದು ನ್ಯೂ ಬಿಗಿನಿಂಗ್, ನ್ಯೂ ಆಪರ್ಚುನಿಟೀಸ್, ನ್ಯೂ ಗ್ರೋತ್, ನ್ಯೂ ಸಕ್ಸಸ್, ನ್ಯೂ ವಿಕ್ಟ್ರಿ, ಓಕೆ, ನ್ಯೂ ಹ್ಯಾಪಿನೆಸ್, ಓಕೆ, ಎಲ್ಲವೂ ನ್ಯೂಲಿ ಎನರ್ಜಿ ನಿಮಗೆ ಬರ್ತಾ ಇದೆ, ಹೊಸತನ ಅನ್ನೋದು ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಆ್ಯಕ್ಷನನ್ನು ತಗೊಳ್ಳಿ, ಬಟ್ ಎಲ್ಲೂ ಕೂಡ ತುಂಬ ಸ್ಪೀಡ್ ಮಾಡೋಕ್ಕೆ ಹೋಗಬೇಡಿ, ಆಲೋಚನೆ ಮಾಡಿ ಅಂತ ಬರ್ತಾ ಇದೆ. ಸೋಲ್ಮೇಟ್ ಎನರ್ಜಿ ಬರ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ಸೋಲ್ಮೇಟ್ ಬಂದು ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಒಂದು ನ್ಯೂ ಜರ್ನಿ ನೀವು ಶುರು ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಸ್ಟೆಬಿಲಿಟಿ ನಿಮಗೆ ಸಿಗ್ತಾ ಇದೆ, ಸಕ್ಸಸ್, ಫ್ರೂಟ್ಫುಲ್ ರಿಸಲ್ಟ್ ಸಿಗ್ತಾ ಇದೆ. ಸೊ ಅವಾಗವಾಗ ಒಂದಲ್ಲ ಒಂದು ಸಣ್ಣ ಪುಟ್ಟ ಅಬ್ಸ್ಟ್ರಾಕ್ಷನ್ಸ್ ಬರ್ತಾ ಇರುತ್ತೆ. ಸೊ ಆ ಒಂದು ಚಾಲೆಂಜಸ್ನ ನೀವು ಫೇಸ್ ಮಾಡೋಕ್ಕೆ ಯಾವಾಗಲೂ ರೆಡಿಯಾಗಿರಿ ಅಂತೇಳಿ ಡಿವೈನ್ ಗೈಡೆನ್ಸ್ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ಓಕೆ, ಹಾಗೆಯೇ ಸೊ ನಿಮ್ಮ ಲೈಫಲ್ಲಿ ಒಂದು ಹೊಸ ಆಪರ್ಚುನಿಟೀಸ್, ಗೋಲ್ಡನ್ ಆಪರ್ಚುನಿಟೀಸ್, ಗುಡ್ ಲಕ್ ಎನರ್ಜಿ, ಗುಡ್ ಫಾರ್ಚೂನ್ ಎನರ್ಜಿ ನಿಮ್ಮ ಲೈಫಲ್ಲಿ ಯೂನಿವರ್ಸು ಬ್ಲೆಸ್ಸಿಂಗ್ಸ್ ಆ್ಯಂಡ್ ಗಿಫ್ಟಾಗಿ ನಿಮಗೆ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಲೈಫಲ್ಲಿ ಬರುವಂತಹ ಪರ್ಸನ್ನೇ ನಿಮಗೆ ಯೂನಿವರ್ಸ್ ಕೊಡ್ತಾ ಇರೋ ಗಿಫ್ಟ್ ಆಗಿರೋಂತಹ ಒಂದು ಚಾನ್ಸಸ್ ಇದೆ. ಯಾರೆಲ್ಲ ಕೆರಿಯರ್ ವೈಸು ಗ್ರೋತ್, ಪ್ರಮೋಷನ್, ಓಕೆ, ಸ್ಟೆಬಿಲಿಟಿ, ಪರ್ಮನೆಂಟ್ ಜಾಬ್, ಓಕೆ, ಅಥವಾ ಔಟ್ ಆಫ್ ಕಂಟ್ರಿಗೆ ಹೋಗುವಂತಹ ಚಾನ್ಸಸ್ ಕೂಡ ಇದೆ. ಇದು ಕೂಡ ನಿಮ್ಮ ಗಿಫ್ಟ್ ಆಗಿರ್ಬೋದು, ನೀವು ಮ್ಯಾನಿಫೆಸ್ಟೇಷನ್ ಮಾಡಿರಬಹುದು. ಇದು ಕೂಡ ನಿಮಗೆ ಗಿಫ್ಟ್ ಆಗಿರೋ ಒಂದು ಎನರ್ಜಿ ನನಗಿಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಓಕೆ, ಸೊ ಒಂದು ನ್ಯೂ ಜರ್ನಿ, ಒಂದು ಸ್ಪಿರಿಚುವಲ್ ಜರ್ನಿನೂ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಓಕೆ, ಸೊ ಸ್ಪಿರಿಚುವಲ್ ವೇಯಲ್ಲಿ ಸರಿಯಾದ ಡಿಸಿಷನ್, ಓಕೆ, ಗುರುಗಳ ಮೂಲಕ, ಮಾರ್ಗದರ್ಶನದ ಮೂಲಕ ಡಿಸಿಷನ್ ತಗೊಂಡು ಲೈಫ್ ಲೀಡ್ ಮಾಡೋಕ್ಕೆ ಆ್ಯಕ್ಷನನ್ನು ತಗೊಳ್ತಾ ಇರೋ ಒಂದು ಎನರ್ಜಿ, ಈ ಒಂದು ಜರ್ನಿ ನೀವು ಮಾಡ್ತಾ ಇದ್ದೀರಿ. ಹೊಸ ಹೊಸ ಸ್ಕಿಲ್ಗಳನ್ನು ಕಲಿಯುವಂಥದ್ದು, ಓಕೆ, ಹೊಸ ವಿದ್ಯೆಗಳನ್ನು ಕಲಿಯುವಂಥದ್ದು, ಅಥವಾ ನೀವು ಇನ್ನೂ ಏನು ಕಲ್ತಿದ್ದೀರಿ ಅಲ್ಲಿ ಇನ್ನೂ ಗ್ರೋತ್ ಆಗುವಂತಹ ಒಂದು ಎನರ್ಜಿಗೆ ನೀವು ಶಿಫ್ಟ್ ಆಗ್ತಾ ಇರೋದು ನನಗಿಲ್ಲಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ನೀವು ಟೂರ್ ಆ್ಯಂಡ್ ಟ್ರಾವೆಲ್ ಕೂಡ ಮಾಡ್ತೀರಿ ಫ್ಯಾಮಿಲಿ ಜೊತೆಗೆ, ಅಥವಾ ಏನಂತಾರೆ ಹನಿಮೂನ್ ಜರ್ನಿ,
ಎಸ್, ಹನಿಮೂನ್ ಜರ್ನಿ ಕೂಡ ನನಗಿಲ್ಲಿ ಕಾಣಿಸ್ತಾ ಇದೆ. ಹಾಗೆ ತೀರ್ಥಯಾತ್ರೆಗಳಿಗೆ ಹೋಗುವಂಥದ್ದು, ತೀರ್ಥಕ್ಷೇತ್ರಗಳಿಗೆ ನೀವು ಹೋಗುವಂಥದ್ದು ಫ್ಯಾಮಿಲಿ ಸಮೇತ, ಅಥವಾ ನೀವು ಒಬ್ಬರೇ ಕೂಡ ಹೋಗುವಂಥದ್ದು, ಸೋಲೋ ಟ್ರಾವೆಲ್ ಮಾಡುವಂತಹ ಒಂದು ಎನರ್ಜಿ ಕೂಡ ನನಗಿಲ್ಲಿ ಕಾಣಿಸ್ತಾ ಇದೆ. ಸೊ ಸೋಲೋ ಟ್ರಾವೆಲಲ್ಲಿ ಮಾಡುವಾಗ ನೀವು ತುಂಬ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ನೀವು ನಿಮ್ಮ ಲೈಫಲ್ಲಿ ಇಲ್ಲಿವರೆಗೂ ಕಂಡಿದ್ದೇನು, ಈಗ ಸೋಲೋ ಟ್ರಾವೆಲ್ ಅಂತ ಮಾಡಿದಾಗ ಅಲ್ಲಿ ಏನು ನೀವು ನೋಡ್ತಾ ಇದ್ದೀರಿ, ಏನು ಅನುಭವಿಸ್ತಾ ಇದ್ದೀರಿ, ಏನು ಫೀಲ್ ಮಾಡ್ತಾ ಇದ್ದೀರಿ, ಜಗತ್ತು ಹೇಗಿದೆ ಅನ್ನೋದನ್ನು ನೀವು ಕಲಿತಾ ಬೇರೆಯವರಿಗೂ ತಿಳಿಸ್ಕೊಡುವಂತಹ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ನೀವು ಕೂಡ ಒಂದು ಸ್ಪಿರಿಚುವಲ್ ಗುರು ಆಗಿರ್ಬೋದು, ಹೀಲರ್ ಆಗಿರ್ಬೋದು, ಟ್ಯಾರೋಟ್ ಕಾರ್ಡ್ ರೀಡರ್ ಆಗಿರ್ಬೋದು, ರೇಕಿ ಹೀಲರ್ ಅಥವಾ ಇನ್ಯಾವುದೇ ಹೀಲಿಂಗ್ ಮಾಡಲಿಟೀಸಲ್ಲಿರುವಂಥದ್ದು, ಹಾಗೆ ಆಸ್ಟ್ರಾಲಜರ್ ಆಗಿರ್ಬೋದು, ನ್ಯೂಮರಾಲಜಿಸ್ಟ್ ಆಗಿರ್ಬೋದು, ಪಾಮ್ ರೀಡಿಂಗ್ ಆಗಿರ್ಬೋದು, ಓಕೆ, ಪಾಮ್ ರೀಡರ್ ಆಗಿರ್ಬೋದು, ಫೇಸ್ ರೀಡರ್ ಆಗಿರಬಹುದು, ಹಾಗೆ ಅರ್ಚಕರಾಗಿರಬಹುದು. ಓಕೆ, ಹಾಗೆಯೇ ಇಲ್ಲಿ ಕೆಲವು ಹೆಣ್ಮಕ್ಳಿದ್ದೀರಿ, ನಿಮ್ಮ ಮನೆ ಟೆಂಪಲ್ ಅಂತಲೋ ಏನೋ ಇದೆ, ಅಲ್ಲಿ ನೀವೇ ಖುದ್ದು ಪೂಜೆ ಮಾಡುವಂತಹ ವ್ಯಕ್ತಿ ನೀವಾಗಿರಬಹುದು. ಓಕೆ, ಇದು ಒಂದು ನನಗೆ ಎನರ್ಜೀಸ್ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ನೇಮ್ ಇನ್ಷಿಯಲ್ ಹೇಳೋದಾದರೆ ನಿಮ್ಮ ಇನ್ಷಿಯಲ್ ವಿ ಬಂದಿರಬಹುದು, ಎಮ್ ಬಂದಿರಬಹುದು, ಓಕೆ, ಎಕ್ಸ್, ಇ, ಎ, ಬಿ, ಕ್ಯೂ, ಹೆಚ್, ಎಸ್, ಡಬ್ಲ್ಯೂ, ಟಿ, ಆರ್, ಪಿ, ಸಿ. ಇಲ್ಲಿ ಮಾತಾ ಚೌಡೇಶ್ವರಿಯನ್ನು ಆರಾಧನೆ ಮಾಡುವಂಥದ್ದು, ಅವರನ್ನು ನಂಬುವಂಥದ್ದು ಭಕ್ತರು ನೀವಾಗಿರ್ಬೋದು. ಇದು ನನಗೆ ಎನರ್ಜಿ ಕಾಣಿಸ್ತಾ ಇದೆ. ಮಾತಾ ಪಾರ್ವತಿ ಅಥವಾ ಮಾತಾ ಪಾರ್ವತಿಯ ಯಾವುದೇ ರೂಪವನ್ನು ನೀವು ಪೂಜೆ ಮಾಡುವುದು ನನಗಿಲ್ಲಿ ಕಾಣಿಸ್ತಾ ಇದೆ. ಸೊ ಅವರ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ, ಕೃಪಾ ಕಟಾಕ್ಷ ನಿಮಗೆ ಸಿಗ್ತಾ ಇದೆ. ಸೊ ಅದನ್ನು ನೀವು ಡಿವೈನಿಂದ, ಮಾತೆಯಿಂದ ರಿಸೀವ್ ಮಾಡ್ಕೊಳ್ಳಿ. ಎನರ್ಜಿನ ನೀವು ಯಾವಾಗಲೂ ಪೂಜೆ ಮಾಡುವಾಗ ಅಲ್ಲೊಂದು 10-15 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡ್ತಾ ಮಾತೆಯ ಬ್ಲೆಸ್ಸಿಂಗ್ಸನ್ನು, ಆಪರ್ಚುನಿಟೀಸನ್ನು ರಿಸೀವ್ ಮಾಡ್ಕೊಳ್ಳಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಸ್ವಾಮಿ ಅಯ್ಯಪ್ಪ ಅವ್ರದ್ದು ನೀವು ಭಕ್ತರಾಗಿರ್ಬೋದು. ಸೊ ಅವರ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರೋವಂಥದ್ದು. ಗಣಪತಿ ಆರಾಧನೆ ನೀವು ಮಾಡ್ಬೋದು, ಗಣಪತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಯಾರೆಲ್ಲ ಮಕ್ಕಳಿದ್ದೀರಿ, ಎಜುಕೇಷನ್ ಮಾಡ್ತಾ ಇದ್ದೀರಿ, ಓದ್ತಾ ಇದ್ದೀರಿ, ಸ್ಟೂಡೆಂಟ್ ಏನಿದ್ದೀರಿ, ನೀವು ಗಣಪತಿ ಆರಾಧನೆ ಮಾಡಿ, ಸ್ಟಾರ್ಟ್ ಮಾಡಿ. ಓಕೆ, ಓಂ ಗಂ ಗಣಪತೇ ನಮಃ ಇದನ್ನು 3 ಬಾರಿ ಹೇಳ್ತಾ ನೀವು ನಿಮ್ಮ ದಿನವನ್ನು ಶುರು ಮಾಡಿ. ಇದರಿಂದ ನಿಮಗೆ ಹ್ಯೂಜ್ ಬ್ಲೆಸ್ಸಿಂಗ್ ಸಿಗುತ್ತೆ. ಆ್ಯಂಡ್ ಮೆರೂನ್ ಕಲರ್, ಮೆಜೆಂಡಾ ಕಲರ್, ರೆಡ್ ಕಲರ್, ಓಕೆ, ಪಿಂಕಿಶ್ ಎನರ್ಜಿ, ಈ ಒಂದು ಕಲರ್ಸು ನಿಮಗೆ ತುಂಬ ಇಷ್ಟ ಆಗಿರ್ಬೋದು, ಅಥವಾ ಈ ಕಲರ್ಸನ್ನು ಯೂಸ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಜೊತೆಗೆ ಗೋಲ್ಡ್ ಕಲರ್ ಆ್ಯಂಡ್ ಮೌಂಟೇನ್ ಕಲರ್, ಹಿಮದ ಕಲರ್ ಬರುತ್ತಲ್ಲ ಆ ಥರ ಒಂದು, ಅಂದರೆ ಅದೊಂಥರ ಗ್ರೇಯಿಶ್ ವೈಟಿಶ್ ಈ ಥರ ಇರುತ್ತೆ. ಸೊ ಈ ಥರದೊಂದು ಕಲರ್ಸನ್ನು ನೀವು ಯೂಸ್ ಮಾಡೋಕ್ಕೆ ಯೂನಿವರ್ಸ್ ಗೈಡೆನ್ಸ್ ಬರ್ತಾ ಇದೆ. ಲೈಟ್ ಪಿಂಕ್ ಕಲರ್ ಆ್ಯಂಡ್ ಲೈಟ್ ಗ್ರೀನ್, ಈ ಕಲರ್ಸ್ನ ನೀವು ಯೂಸ್ ಮಾಡಿ ಅಂತ ಗೈಡೆನ್ಸ್ ಬರ್ತಾ ಇದೆ. ಆ್ಯಂಡ್ ನೀವು ನಿಮ್ಮ ಇಷ್ಟ ದೇವರಿಗೆ ಹೂವನ್ನು ಅರ್ಪಿಸೋದ್ರ ಮೂಲಕ ನಿಮ್ಮ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿ ಅಂತ ಯೂನಿವರ್ಸ್ ಗೈಡ್ ಬರ್ತಾ ಇದೆ. ಹಾಗೆ ತುಪ್ಪದ ದೀಪ ಹಚ್ಚೋದು, ಹಾಗೆ ಕ್ಯಾಂಡಲ್ಸನ್ನು ಹಚ್ಚಿ ನೀವು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿ ಅಂತೇಳಿ ಯೂನಿವರ್ಸಿಂದ ಗೈಡೆನ್ಸ್ ಬರ್ತಾ ಇದೆ. ಜೊತೆಗೆ ಪ್ರತಿದಿನ ಕ್ಷಮಾ ಪ್ರಾರ್ಥನೆ ಮತ್ತು ಪ್ರತಿದಿನ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ, ಅಂದರೆ ಥ್ಯಾಂಕ್ ಯು ಹೇಳಿ. ನಿಮ್ಮ ಹತ್ರ ಏನಿದೆ ಅದೆಲ್ಲದಕ್ಕೂ ಥ್ಯಾಂಕ್ ಯು ಹೇಳಿ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ನೀವು ಕಷ್ಟವನ್ನು ಅನುಭವಿಸಿದ್ದೀರಾ, ಮೆಚ್ಯೂರಿಟಿಯನ್ನು ಗಳಿಸಿದ್ದೀರಾ, ಸೊ ಅದಕ್ಕೂ ಕೂಡ ನೀವು ಯೂನಿವರ್ಸಿಗೆ ಥ್ಯಾಂಕ್ ಯು ಅನ್ನು ಹೇಳಿ. ಓಕೆ, ಇದು ಯೂನಿವರ್ಸಿಂದ ಬಂದಿರತಕ್ಕಂತಹ ಗೈಡೆನ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ಹಾಗೆಯೇ ಖಂಡಿತವಾಗ್ಲೂ ಇಲ್ಲಿ ನನಗೆ ಮ್ಯಾರೇಜ್ ಪಾಸಿಬಿಲಿಟಿ ನಿಮ್ಮ ಲೈಫಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನೋಡಿ ಮ್ಯಾರೇಜ್ ಅಂತ ಬಂದಾಗ ಸೊ ನಿಮ್ಮ ಲೈಫಲ್ಲಿ ಎಷ್ಟು ಬೇಕಾದಷ್ಟು ಆಪರ್ಚುನಿಟೀಸ್ ಬರುತ್ತೆ. ಯಾಕಂದರೆ ಇಲ್ಲಿ ಸುಮಾರು ಆಪರ್ಚುನಿಟೀಸ್ ಇದೆ. ಸೊ ಒಂದು 3, 4 ಅಥವಾ 8, 10 ಇಷ್ಟು ಬರ್ಬೋದು. ಓಕೆ, ಪ್ರಪೋಸಲ್ಸ್ ನಿಮಗೆ. ಸೊ ಅದರಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ಹಾಗಾಗಿ ಸೊ ರೈಟ್ ಪರ್ಸನನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ರಾಂಗ್ ಪರ್ಸನನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಇಂಥದ್ದೇನಾದ್ರು ಸಿಚುವೇಶನ್ ಇತ್ತಂದರೆ ನಮ್ಮ ಹತ್ರ ಟ್ಯಾರೋಟ್ ರೀಡಿಂಗ್ ಗೈಡೆನ್ಸ್ ತೊಗೊಂಡು ನೀವು ಪರ್ಸನನ್ನು ಆಯ್ಕೆ ಮಾಡಿಕೊಂಡು ಮ್ಯಾರೇಜ್ ಆಗ್ಬೋದು. ಹ್ಯೂಜ್ ಬ್ಲೆಸ್ಸಿಂಗ್ಸ್ ಯೂನಿವರ್ಸಿಂದ ನಿಮಗೆ ಸಿಗುತ್ತೆ. ಯಾಕಂದರೆ ಇಲ್ಲಿ ಕೂಡ ಏನಿದೆ, ಕನ್ಸಲ್ಟೇಷನ್ ಕಾರ್ಡ್ ಇದೆ. ಸೊ ದ ಹೆರೋಫೆಂಟ್ ಕಾರ್ಡ್ ಏನು ಹೇಳುತ್ತೆ,
ಸೊ ಗುರುಗಳ ಮಾರ್ಗದರ್ಶನದ ಮೂಲಕ ಲೈಫ್ ಲೀಡ್ ಮಾಡಿ, ಅವರ ಮಾರ್ಗದರ್ಶನದ ಮೂಲಕ ನಿಮ್ಮ ಡಿಸಿಷನನ್ನು ತಗೊಳ್ಳಿ ಅಂಥೇಳಿ ಯೂನಿವರ್ಸಿಂದ ಹ್ಯೂಸ್ ಬ್ಲೆಸ್ಸಿಂಗ್ಸ್ ಗೈಡೆನ್ಸ್ ಇದೆ. ಜೊತೆಗೆ ಗುರು ಮಂತ್ರವನ್ನು ಚಾಂಟ್ ಮಾಡೋದು ಅಥವಾ ಗುರುಗಳನ್ನು ನೆನೆಯೋದು, ನಿಮಗೆ ಅಟ್ವಿಟ್ಮೆಂಟ್ ಅಂದರೆ ದೀಕ್ಷೆ ಕೊಟ್ಟಿರತಕ್ಕಂತಹ ಗುರುಗಳನ್ನು ನೆನೆಯೋದಾಗಿರ್ಬೋದು, ಅಥವಾ ನೀವು ಬೇರೆ ಯಾವುದೇ ಗುರು, ಯಾಕೆ ನನಗೆ ಯಾರೂ ಗುರು ಇಲ್ಲ, ನಾನು ಇಂತಿಂಥ ದೇವರನ್ನು ಅಥವಾ ಇಂತಿಂಥ ಏನಂತ ಅಸೆಂಡೆಂಟ್ ಮಾಸ್ಟರ್ ಅಂತ ನಾವು ಕರಿತೀವಿ. ಸೊ ಅವರೆಲ್ಲರ ಬ್ಲೆಸ್ಸಿಂಗ್ಸ್, ಅವ್ರನ್ನೇ ನಾವು ಗುರು ಅಂತ ಪೂಜಿಸ್ತೀವಿ ಅನ್ನೋರು ಕೂಡ. ಸೊ ನೀವು ನಿಮ್ಮ ಗುರುಗಳನ್ನು ಧ್ಯಾನ ಮಾಡೋದು, ಆರಾಧನೆ ಮಾಡೋದು, ಸೊ ಇದನ್ನೆಲ್ಲ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ ಯಾರೆಲ್ಲ ಸ್ಟಕ್ ಎನರ್ಜಿಲಿದ್ರಿ, ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬರೋಕ್ಕೆ ಗೈಡೆನ್ಸ್ ಇದೆ. ಹಾಗೆ ಯಾರೆಲ್ಲ ಸ್ಟಕ್ ಎನರ್ಜಿಲಿದ್ರಿ, ಇನ್ನು ಮುಂದೆ ನಾನು ಈ ಸ್ಟಕ್ ಎನರ್ಜಿಲಿ ಇರಬಾರ್ದು ಅಂತ ಹೇಳಿ ಆ ಸ್ಟಕ್ ಎನರ್ಜಿನ ಅಂದರೆ ಆ ಒಂದು ಗೋಡೆ, ನಿಮ್ಮ ಸುತ್ತಮುತ್ತ ಕಟ್ಟಿರ್ತಕ್ಕಂಥ ಆ ಗೋಡೆನ ಒಡೆದು ನೀವು ಹೊಸ ಲೈಫನ್ನು ಲೀಡ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀರಿ. ಸೊ ಬ್ಲೆಸ್ಸಿಂಗ್ಸ್ ನಿಮಗೆ ಯೂನಿವರ್ಸಿಂದ ಬರ್ತಾ ಇದೆ. ಓಕೆ, ಸೊ ತಡೆ ಆ್ಯಕ್ಟಿವೇಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆಯೇ ನಮ್ಮ ಉಲ್ಫ್ ಮ್ಯಾಜಿಕ್ ಕೋರ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಏಂಜಲ್ ಥೆರಪಿ ಕೋರ್ಸ್ ಇದೆ, ಸೊ ನೀವು ಜಾಯ್ನ್ ಆಗ್ಬೋದು. ಹಾಗೆ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಕೋರ್ಸ್ ಕೂಡ ಅವೈಲೇಬಲ್ ಇದೆ, ನೀವು ಜಾಯ್ನ್ ಆಗಿ ಓಕೆ, ನಿಮಗೆ ಕಲಿಬೇಕು ಅನ್ನೋ ಆಸಕ್ತಿ ಇದೆ ಅಂತ. ಹಾಗೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು, ಹಾಗೆ ನಿಮಗೆ ನಾನು ಏನಾದರೂ ಸಾಧನೆ ಮಾಡಬೇಕು, ನನಗೆ ಒಂದು ಯೂನಿವರ್ಸಿಂದ ಹೆಲ್ಪ್ ತಗೊಂಡು ನಾನು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅಥವಾ ನಾನು ಹೀಲರ್ ಆಗಬೇಕು, ಆ ಥರ ಏನಾದರೂ ಥಾಟ್ ಪ್ರಾಸೆಸ್ ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ದರೆ, ಸೊ ಖಂಡಿತವಾಗ್ಲೂ ನಮ್ಮ ಹತ್ರ ಬಂದು ನೀವು ಕೋರ್ಸನ್ನು ಕಲಿಬಹುದು. ಹಾಗೆಯೇ ಸೊ ನೀವು ತುಂಬಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ದರೆ ಅಥವಾ ಈ ಥರ ಸ್ಟಕ್ ಎನರ್ಜಿಲಿದ್ದೀನಿ, ಇದರಿಂದ ಹೊರಗಡೆ ಬರಬೇಕು ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಓಕೆ, ಸೊ ನಮ್ಮ ಹತ್ರ ಅಲ್ಲಿ ಕೂಡ ನೀವು 50 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಈ ಥರದ್ದು ಸೆಷನನ್ನು ತೊಗೊಂಡು ಓಕೆ, 3 ಡೇಸ್ ಮಿನಿಮಮ್, ನಾವೀಗ 3 ಡೇಸ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ 21 ಡೇಸ್ ಅಂತೂ ತೊಗೊಳ್ಳೇಬೇಕು, ಅಥವಾ 11 ದಿನನಾರು ನಾವು ಹೀಲಿಂಗ್ ಕಂಟಿನ್ಯೂ ಮಾಡಬೇಕು. ಬಟ್ ಅಟ್ಲೀಸ್ಟ್ 3 ದಿನನಾರು ಓಕೆ, ತಿಂಗಳಲ್ಲಿ 3 ದಿನನಾರು ಅಥವಾ 1-2 ತಿಂಗಳಿಗಾರು 3 ದಿನನಾರು, ಅಥವಾ ನಿಮಗೆ ಅನುಕೂಲ ಆಗುತ್ತೆ ಅಂತಂದರೆ ಕಂಟಿನ್ಯೂಯಸ್ ಆಗಿ ಹೀಲಿಂಗ್ ತೊಗೋಬೋದು. ಸೊ ಇದರಿಂದ ನಿಮಗೆ ಮೆಂಟಲಿ ಕ್ಲಿಯರ್ ಆಗೋಕ್ಕೆ ಆ್ಯಂಡ್ ಸ್ಟ್ರಾಂಗ್ ಆಗೋಕ್ಕೆ, ಹಾಗೆ ನೀವು ಒಂದು ನಿಮ್ಮ ಲೈಫನ್ನು ಗ್ರೋತ್ನ ಕಡೆಗೆ ತಗೊಂಡೋಗೋಕ್ಕೆ, ಸಕ್ಸಸ್ನ ತಗೊಂಡೋಗೋಕ್ಕೆ, ಹಾಗೆ ನಿಮ್ಮ ಗುರಿ ಏನಿದೆ ಜೀವನದಲ್ಲಿ ಆ ಗುರಿಯನ್ನು ರೀಚ್ ಆಗೋಕ್ಕೆ ಈ ಒಂದು ಹೀಲಿಂಗ್ ಸೆಷನ್ನು ಹೆಲ್ಪ್ಫುಲ್ ಆಗುತ್ತೆ. ಯಾರಿಗೆಲ್ಲ ಅವಶ್ಯಕತೆ ಇದೆ ಸೊ ನಮ್ಮನ್ನು ಕನ್ಸಲ್ಟೆಂಟ್ ಮಾಡಿ. ಸೊ ವಾಟ್ಸಪ್ ನಂಬರ್ ಇದೆ ಸ್ಕ್ರೀನ್ ಮೇಲೆ, ವಾಟ್ಸಪ್ ಮಾಡಿ ಓಕೆ. ಸೊ ಯಾರಿಗೆ ಓದೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಇದ್ದೀರಿ, ದಯಮಾಡಿ ನೀವು ಬೇರೆಯವ್ರ ಹತ್ರ ಹೆಲ್ಪ್ ತೊಗೊಂಡು ವಾಟ್ಸಪ್ ಮೆಸೇಜಸ್ ಎಲ್ಲ ಮಾಡಿಬಿಟ್ಟು ನೀವು ಆ್ಯಕ್ಷನನ್ನು ತಗೊಳ್ಳಿ. ಯಾಕಂದರೆ ಸ್ವಲ್ಪ ಬ್ಯುಸಿ ಇರ್ತೀನಿ, ಕಾಲಲ್ಲಿ ಪಿಕ್ ಮಾಡೋಕ್ಕಾಗಲ್ಲ, ಅಥವಾ ನಾನು ಬೇರೆ ಕಾಲಲ್ಲಿ ಇರ್ತೀನಿ, ನನ್ನ ಹತ್ರ 2 ಮೊಬೈಲ್ ಇದೆ. ಸೊ ಹಾಗಾಗಿ ಒಂದು ಬೇರೆ ಕಾಲಲ್ಲಾದರೂ ಇದ್ದೇ ಇರ್ತೀನಿ ನಾನು ಆಲ್ಮೋಸ್ಟು. ಸೊ ಹಾಗಾಗಿ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾನು ತಕ್ಷಣ ಅಂತೂ ರಿಪ್ಲೈ ಅಂತೂ ಖಂಡಿತ ನಾನು ಮಾಡ್ತೀನಿ ಓಕೆ. ಸೊ ಇದು ಒಂದು ಗೈಡೆನ್ಸು ಬ್ಲೆಸ್ಸಿಂಗ್ಸು ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ. ಸೊ ನಿಮಗೆ ಯಾವ ಥರದ ರೀಡಿಂಗ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಓಕೆ. ಯಾಕೆ ಅಂತಂದರೆ ಇಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದಾಗಲೇ ಎಲ್ಲರೂ ಗ್ರೋತ್ ಆಗೋಕ್ಕೆ ಸಾಧ್ಯ. ಸೊ ನಾನು ಮಾತ್ರ ಗ್ರೋತ್ ಆಗಬೇಕು ಅಥವಾ ನಾನೇ ಈ ಭೂಮಿ ಮೇಲೆ ಎಲ್ಲ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದಾದರೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವಿಲ್ಲಿ ಮನುಷ್ಯರು ಏನಿದ್ದೀವಿ ಒಬ್ರಿಗೊಬ್ಬರು ಬಂದಿಯಾಗಿದ್ದೀವಿ ಓಕೆ. ಸೊ ಒಬ್ಬರು ರೈತರು ಬೆಳೆದ್ರೆ ನಾವು ಉಣ್ತೀವಿ ಓಕೆ. ಅಲ್ಲಿ ಇನ್ಯಾರೋ ಟೆಕ್ನಿಷಿಯನ್ಸು ಕಂಪ್ಯೂಟರ್ ಮುಂದೆ ಕುಂತ್ರೆ ನಮ್ಮ ಎಷ್ಟೋ ಒಂದು ಟೆಕ್ನಾಲಜಿ ಎನರ್ಜಿ ಇಲ್ಲಿ ಮುಂದುವರೆಯೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇನ್ನೂ ಬೇರೆ ಬೇರೆ ಓಕೆ. ಸೊ ಈ ಥರ ಡಿಪಾರ್ಟ್ಮೆಂಟ್ಗಳೆಲ್ಲ ಬೇರೆ ಬೇರೆ ಇದ್ದಾವೆ. ಸೊ ಎಲ್ಲರೂ ಬಂದಿಯಾಗಿದ್ದೀವಿ, ಒಬ್ರಿಗೊಬ್ರು ಕನೆಕ್ಟಲ್ಲಿದ್ದೀವಿ. ಸೊ ಒಬ್ರಿಗೊಬ್ಬರು ಡೈರೆಕ್ಟ್ ಅಲ್ದಿರು ಇಂಡೈರೆಕ್ಟ್ ಆಗೋದು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಬಟ್ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ನಿಮಗಾಗಿ ನಾನು ತಂದು ಕೊಡ್ತಾ ಇದ್ದೀನಿ ಓಕೆ. ಸೊ ಈ ಕಾರಣಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡ್ತಾ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡೋದ್ರ ಮೂಲಕ ನಮಗೆ ನಮ್ಮ ಗ್ರೋತ್ಗೂ ನೀವು ಸಹಾಯ ಮಾಡಿ ಅಂತೇಳಿ ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.